ಉತ್ತರಕ್ಕೆ ಜೈಶಂಕರ್, ದಕ್ಷಿಣಕ್ಕೆ ನಿರ್ಮಲಾ. ಕುಮಾರಸ್ವಾಮಿಗೆ ಶೀಘ್ರ ಮಂತ್ರಿ ಪಟ್ಟ. ಹಾಲಿ ಸಂಸದರಿಗೆ ಗೇಟ್ ಪಾಸ್, ಹೊಸ ನಾಯಕರ ಎಂಟ್ರಿ. ಕರ್ನಾಟಕದಲ್ಲಿ ಮಹಾಯುದ್ಧ ಫಿಕ್ಸ್. ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ದೇಶದಲ್ಲೇ ಅತಿ ದೊಡ್ಡ ಬ್ಯಾಟಲ್ ಗ್ರೌಂಡ್ ಆಗೋ ಸೂಚನೆ ಸಿಗ್ತಾ ಇದೆ. ಒಂದು ಕಡೆ ಸ್ಟೇಟ್ ಅಲ್ಲಿ ಅಧಿಕಾರ ನಡೆಸ್ತಾ ಇರೋ ಕಾಂಗ್ರೆಸ್ ಟಾರ್ಗೆಟ್ 26 ಅನ್ಕೊಂಡು ಹಾಲಿ ಮಂತ್ರಿಗಳ ಜೊತೆಗೆ ನೆಹರು ಗಾಂಧಿ ಕುಟುಂಬವನ್ನ ಕಣಕ್ಕಿಳಿಸೋಕೆ ನೋಡ್ತಾ ಇದ್ರೆ, ಇದಕ್ಕೆ ಪ್ರತಿಯಾಗಿ ಬಿಜೆಪಿಯಿಂದಲೂ ದೊಡ್ಡ ಕೌಂಟರ್ ಪ್ಲಾನಿಂಗ್ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಕುತೂಹಲಕಾರಿ ರಿಪೋರ್ಟ್ಸ್ ಬಿಜೆಪಿ ಪಾಳಯದಿಂದ ಹೊರಗೆ ಬೀಳ್ತಾ ಇದೆ. ಮುಂದಿನ ಸಲ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಸಂಪುಟದಲ್ಲಿ ಅತ್ಯಂತ ಪವರ್ಫುಲ್ ಮಿನಿಸ್ಟರ್ ಅಂತ ಕರೆಸಿಕೊಳ್ಳೋ, ಇಂಪಾರ್ಟೆಂಟ್ ಮಿನಿಸ್ಟರ್ ಅಂತ ಕರೆಸಿಕೊಳ್ಳೋ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರನ್ನ ಕರ್ನಾಟಕದಿಂದ ಸ್ಪರ್ಧೆ ಮಾಡಿಸೋಕೆ ಬಿಜೆಪಿ ಚಿಂತನೆ ನಡೆಸ್ತಾ ಇದೆ. ಈ ಬಗ್ಗೆ ಹಲವು ಮಾಧ್ಯಮಗಳು ವರದಿ ಮಾಡಿದ್ದು ರಾಜ್ಯ ರಾಜಕೀಯ ಲೋಕಸಭಾ ಚುನಾವಣೆಯ ಕೇಂದ್ರ ಬಿಂದು ಆಗ್ತಾ ಇದೆ. ಹಾಗಿದ್ರೆ ಜೈಶಂಕರ್ ನಿಜಕ್ಕೂ ಕರ್ನಾಟಕದಿಂದ ಸ್ಪರ್ಧೆ ಮಾಡ್ತಾರಾ? ರಾಜ್ಯ ಬಿಜೆಪಿ ಸಲ ಕೇಂದ್ರ ಸಚಿವರುಗಳಿಗೆ ಮೊರೆ ಹೋಗ್ತಿದೆಯಾ? HDKಯ ಮಂತ್ರಿ ವಿಚಾರ ಮತ್ತೆ ಮುನ್ನೆಲೆಗೆ ಬರೋಕೆ ಕಾರಣ ಏನು? ಎಲೆಕ್ಷನ್ಗಿಂತ ಮುಂಚೆನೆ ಮಂತ್ರಿ ಆಗ್ಬಿಡ್ತಾರ ಮೋದಿ ಸಂಪುಟದಲ್ಲಿ ಕುಮಾರಸ್ವಾಮಿ? ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರೆಡಿ ಮಾಡ್ಕೊಳ್ತಿರೋ ಈ ಎಲ್ಲ ಸ್ಟ್ರಾಟಜಿ ಏನು? ಈ ವರದಿಯಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಉತ್ತರ ಕನ್ನಡದಿಂದ ಜೈಶಂಕರ್ ಸ್ಪರ್ಧೆ ಸದ್ಯ ರಾಜ್ಯ ರಾಜಕೀಯದ ಮಟ್ಟಿಗೆ ತುಂಬಾನೇ ದೊಡ್ಡ ವಿಚಾರ ಇದು. ಕಾರಣ, ಮೋದಿ ಸರ್ಕಾರದಲ್ಲಿ ಜೈಶಂಕರ್ ಅವರನ್ನ ಬೆಸ್ಟ್ ಆ್ಯಂಡ್ ಟಫ್ ಮಿನಿಸ್ಟರ್ಗಳ ಪಟ್ಟಿಯಲ್ಲಿ ಗುರುತಿಸಲಾಗುತ್ತೆ, ಎಫೆಕ್ಟಿವ್ ಅಂತ ಗುರುತಿಸಲಾಗುತ್ತೆ. ಭಾರತದ ವಿದೇಶಾಂಗ ನೀತಿಗೆ ಹೊಸ ಹೊಳಪು ತಂದುಕೊಟ್ಟ ರಾಜಕಾರಣಿ ಅಂತಲೂ ಅವ್ರನ್ನ ಗುರುತಿಸಲಾಗುತ್ತೆ. ಇದೇ ಕಾರಣಕ್ಕೆ ಪಕ್ಷಾತೀತವಾಗಿ ಜೈಶಂಕರ್ ಅವರಿಗೆ ಫ್ಯಾನ್ ಬೇಸ್ ಇದೆ. ಬಿಜೆಪಿಯಲ್ಲಂತೂ ಕೇಂದ್ರ ಸರ್ಕಾರದ ಮಟ್ಟಿಗೆ ಮೋದಿ, ಅಮಿತ್ ಶಾ ಬಿಟ್ರೆ ಜೈಶಂಕರ್ ಅವರಿಗೆ ಹೆಚ್ಚಿನ ಫಾಲೋವರ್ಸ್ ಇದ್ದಾರೆ. ಸೊ ಇಂಥ ಮಿನಿಸ್ಟರ್ ಈಗ ಕರ್ನಾಟಕದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಸುದ್ದಿ ಬರ್ತಿರೋದು ನಿಜಕ್ಕೂ ದೊಡ್ಡ ಬೆಳವಣಿಗೆ. ಸದ್ಯ ರಾಜ್ಯಸಭೆಯಿಂದ ಎಲೆಕ್ಟ್ ಆಗ್ತಿರೋ ಜೈಶಂಕರ್ ಈಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಬಹುದು ಅಂತ ಹೇಳಲಾಗ್ತಾ ಇದೆ. ಉತ್ತರ ಕನ್ನಡ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆಗೆ ಈ ಬಾರಿ ಟಿಕೆಟ್ ಕೊಡಲ್ಲ ಅನ್ನೋ ಮಾತು ಬಿಜೆಪಿ ವಲಯದಲ್ಲಿ ಕೇಳಿಬರ್ತಾ ಇದೆ. ಬಿಜೆಪಿ ಕೂಡ ಇತ್ತೀಚೆಗೆ ಅನಂತಕುಮಾರ್ ಹೆಗಡೆ ಮಾಡಿಕೊಂಡ ಕಾಂಟ್ರವರ್ಸಿ ಬಗ್ಗೆ ದೂರ ಉಳಿತಾ ಇದೆ. ಸಪೋರ್ಟ್ ಯಾರೂ ಮಾಡ್ತಾ ಇಲ್ಲ. ಬಿಜೆಪಿಯ ಭದ್ರಕೋಟೆಯಾಗಿರೋ ಮತ್ತು ಬಿಜೆಪಿ ಸುಲಭವಾಗಿ ಗೆಲ್ಲಬಲ್ಲ ಈ ಕ್ಷೇತ್ರದಿಂದ ಜೈಶಂಕರ್ ಅವರನ್ನ ಸ್ಪರ್ಧೆ ಮಾಡಿಸೋಕೆ ಬಿಜೆಪಿ ಮುಂದಾಗಿದೆ ಅಂತ ಹೇಳಲಾಗ್ತಿದೆ. ಅದರ ಮೂಲಕ ಏನಾದರೂ ಅನಂತಕುಮಾರ್ ಹೆಗಡೆಗೆ ಆಡಳಿತ ವಿರೋಧಿ ಅಲೆ ಇದ್ರೂ ಅದನ್ನ ಕೌಂಟರ್ ಮಾಡಬಹುದು ಅನ್ನೋದು ಬಿಜೆಪಿಯ ಸ್ಟ್ರಾಟಜಿ ಅಂತ. ಇಲ್ಲಿ ಜೈಶಂಕರ್ ಅವ್ರನ್ನ ಸ್ಪರ್ಧೆ ಮಾಡಿಸಿದ್ರೆ, ಒಂದು ವೇಳೆ ಅನಂತಕುಮಾರ್ ಹೆಗಡೆ ಬಂಡಾಯ ಇದ್ರೂ ಕೂಡ ಜೈಶಂಕರ್ ಕಾರಣಕ್ಕೆ ಆ ಮತಗಳು ದೂರಕ್ಕೆ ಹೋಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಈ ಸ್ಟ್ರಾಟಜಿ ಮಾಡ್ತಾ ಇದೆ ಅನ್ನೋ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇನ್ನು ಇದರ ಜೊತೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಕರ್ನಾಟಕದಿಂದ ಕಣಕ್ಕಿಳಿಯಬಹುದು ಅಂತ ಹೇಳಲಾಗ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಕೂಡ ಮೋದಿ ಸಂಪುಟದಲ್ಲಿ ಇಂಪಾರ್ಟೆಂಟ್ ಮಿನಿಸ್ಟರ್, ಹಣಕಾಸು ಮಂತ್ರಿ. ವಿಶೇಷವಾಗಿ ಮೋದಿ ಸರ್ಕಾರದ 2ನೇ ಅವಧಿಯಲ್ಲಿ ಆರ್ಥಿಕ ನೀತಿಯ ರೂವಾರಿ ಅಂತ ಇವರಿಗೆ ಕ್ರೆಡಿಟ್ ಕೊಡಲಾಗುತ್ತೆ. ಸೊ ಇವರು ಕೂಡ ಕರ್ನಾಟಕದಿಂದ ಸ್ಪರ್ಧೆ ಮಾಡೋದು ಮಹತ್ವ ಪಡ್ಕೊಳ್ಳುತ್ತೆ. ನಿರ್ಮಲಾ ಅವರ ಕ್ಷೇತ್ರ ಯಾವುದು ಅಂತ ಚರ್ಚೆ ನಡೀತಾ ಇದೆ ಅಂತ ಚೆಕ್ ಮಾಡಿದ್ರೆ ಕರಾವಳಿಯಲ್ಲೇ ನಿಲ್ಲಬಹುದು ಅಂತ ಹೇಳಲಾಗ್ತಿದೆ. ಸದ್ಯ ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರಾಗಿರೋ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೇಂದ್ರ ಹಣಕಾಸು ಮಂತ್ರಿ ಸ್ಪರ್ಧೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇದು ಕೂಡ ಬಿಜೆಪಿ ಭದ್ರಕೋಟೆಯಾಗಿರೋದ್ರಿಂದ, ಮೋದಿ ಅವರ ಹೆಸರಲ್ಲಿ ಚುನಾವಣೆ ನಡೆಯೋದ್ರಿಂದ ಏನೋ ಪ್ರಾಬ್ಲಮ್ ಆಗಲ್ಲ ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಜೊತೆಗೆ ಇವರೆಲ್ಲ ಕೇಂದ್ರ ಮಟ್ಟದ ನಾಯಕರಾಗಿರೋದ್ರಿಂದ ಸ್ಥಳೀಯ ನಾಯಕರು ಅವ್ರ ಜೊತೆಗೆ ನಿಲ್ತಾರೆ, ಜಾಸ್ತಿ ಪ್ರಾಬ್ಲಮ್ ಆಗಲ್ಲ. ಭಿನ್ನಮತ ಪಕ್ಕದಲ್ಲಿರೋನಿಗೆ ಕೊಟ್ರೆ ಅಯ್ಯೋ ಇದನ್ನ ಬಿಟ್ಟು ಇವನಿಗೆ ಕೊಟ್ರ ಅಂತ ಆಗುತ್ತೆ. ಸೆಂಟ್ರಲ್ ಲೀಡರ್ಶಿಪ್ ನಿಂದ ಯಾರನ್ನ ಕಳಿಸಿ ನಿಲ್ಲಿಸಿದ್ರೆ ಸ್ಥಳೀಯರು ಅಷ್ಟೊಂದು ತಕರಾರು ತೆಗೆಯಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದ ಹಾಗೆ ಬಿಜೆಪಿ ಈ ಪ್ಲಾನ್ ಮಾಡ್ತಾ ಇದೆ ಅನ್ನೋ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಇವೆಲ್ಲ ರಿಪೋರ್ಟ್ಸ್ ಅಷ್ಟೇ. ಪಾರ್ಟಿ ಕಡೆಯಿಂದ ಕೂಡ ಅಫಿಷಿಯಲ್ ಕನ್ಫರ್ಮೇಶನ್ ಇಲ್ಲ. ಚುನಾವಣೆ ಟೈಮ್ನಲ್ಲಿ ಈ ರೀತಿ ಎಲ್ಲ ಪಾರ್ಟಿಗಳಲ್ಲೂ ಕೂಡ ಗುಸುಗುಸು ನಡೀತಾ ಇರುತ್ತೆ. ಪಾರ್ಟಿಯವರು ಮಾತನಾಡ್ತಾ ಇರ್ತಾರೆ, ಮಾಧ್ಯಮಗಳಿಗೆ ಈ ರೀತಿ ಆಗ್ಬೋದು ಕಣ್ರಿ, ಆ ರೀತಿ ಆಗ್ಬೋದು ಕಣ್ರಿ ಅಂತ ಹೇಳ್ತಾ ಇರ್ತಾರೆ. ಈಗ ಇಂತಹ ಮಾಹಿತಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಈಗಾಗಲೇ ಅನೇಕ ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಗೇಟ್ ಪಾಸ್ ಕೊಡೋಕ್ಕೂ ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ. ಅದರಲ್ಲಿ ಕೆಲವರು ವಯಸ್ಸಿನ ಕಾರಣದಿಂದ ಟಿಕೆಟ್ ವಂಚಿತರಾಗೋ ಸಾಧ್ಯತೆ ಇದೆ. ಕೆಲವರು ಪರ್ಫಾರ್ಮೆನ್ಸ್ ಇಶ್ಯೂಸ್ ಇಂದ ಆಡಳಿತ ವಿರೋಧಿ ಅಲೆಯನ್ನು ಫೇಸ್ ಮಾಡ್ತಿರ್ತಾರೆ ಅಂತ. ತುಮಕೂರು ಸಂಸದ GS ಬಸವರಾಜು, ದಾವಣಗೆರೆ ಸಂಸದ GM ಸಿದ್ದೇಶ್ವರ, ಬಳ್ಳಾರಿಯ ಸಂಸದ ವೈ ದೇವೇಂದ್ರಪ್ಪ, ಕೊಪ್ಪಳದ ಸಂಗಣ್ಣ ಕರಡಿ, ಬಿಜಾಪುರ ಸಂಸದ ರಮೇಶ್ ಜಿಗಜಿಣಗಿ, ಬಾಗಲಕೋಟೆಯ PC ಗದ್ದಿಗೌಡರ್ ಇವರಿಗೆ ಟಿಕೆಟ್ ಸಿಗೋದು ಅನುಮಾನ ಅಂತ ಹೇಳಲಾಗ್ತಿದೆ. ಇವರ ಜೊತೆಗೆ ರಾಯಚೂರು ಸಂಸದ ರಾಜಾ ಅಮರೇಶ್ವರ್ ನಾಯಕ್, ಬೆಳಗಾವಿ ಸಂಸದೆ ಮಂಗಳ ಅಂಗಡಿ, ಹಾವೇರಿ ಸಂಸದ ಶಿವಕುಮಾರ್ ಉದಾಸಿ ಇವರಿಗೂ ಟಿಕೆಟ್ ಕೊಡೋದು ಡೌಟ್ ಅಂತ ಹೇಳಲಾಗ್ತಿದೆ. ಈ ಜಾಗದಲ್ಲಿ ಹೊಸ ಮುಖಗಳು ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರೋ ಒಂದಷ್ಟು ಜನರು ಕಣಕ್ಕಿಳಿಯಬಹುದು ಅಂತ ಹೇಳಲಾಗ್ತಾ ಇದೆ. ಉದಾಹರಣೆಗೆ ಬಳ್ಳಾರಿಯಲ್ಲಿ ರಾಮುಲು, ದಾವಣಗೆರೆಯಲ್ಲಿ ರೇಣುಕಾಚಾರ್ಯಗೆ ಟಿಕೆಟ್ ಕೊಡಬಹುದು.
ಅಂತ ಹೇಳಲಾಗ್ತಿದೆ. ಇದರಿಂದ ಹೊಸ ಮುಖಗಳಿಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವಕಾಶ ಕೊಟ್ಟಂಗೂ ಆಗುತ್ತೆ. ಚುನಾವಣೆ ಸೋತು ಬೇರೆ ಪಕ್ಷ ಎಣಿಕೆ ನೋಡುತ್ತಿರುವ ಅಸಮಾಧಾನಿತರಿಗೆ ಏನೊಂದು ಬೇರೆ ಟಾಸ್ಕ್ ಕೊಟ್ಟಂತೆನೂ ಆಗುತ್ತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಇರಬಹುದು ಅಂತ. ಜೊತೆಗೆ ಒಂದಷ್ಟು ಜಾತಿ ಸಮೀಕರಣ ಮಾಡೋ ಉದ್ದೇಶದಿಂದಲೂ ಈ ಲೆಕ್ಕಾಚಾರ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಕುಮಾರಸ್ವಾಮಿ ಅವರ ಕೇಂದ್ರ ಮಂತ್ರಿ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ರಾಮ ಮಂದಿರ ಉದ್ಘಾಟನೆ ನಂತರ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ. ದೇಶಾದ್ಯಂತ 5 ಹೊಸದಾಗಿ ಮೋದಿ ಸಂಪುಟಕ್ಕೆ ಸೇರಿಸೋಕೆ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಆ 5ರಲ್ಲಿ ಕುಮಾರಸ್ವಾಮಿ ಅವರು ಒಬ್ಬರು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈಗಾಗಲೇ ಮಧ್ಯಪ್ರದೇಶ ಹಾಗೂ ರಾಜಸ್ಥಾನ ಚುನಾವಣೆಯ ಕಾರಣದಿಂದ ಕೇಂದ್ರದ ಅನೇಕ ನಾಯಕರು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಸ್ಥಾನಗಳು ಖಾಲಿದಾವೆ. ಅದರಲ್ಲೂ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಮಂತ್ರಿಯಾಗಿದ್ದ, ಮೋದಿ ಸಂಪುಟದಲ್ಲಿ ಒನ್ ಆಫ್ ದಿ ಫೇಲ್ಯೂರ್ ಮಂತ್ರಿ ಅಂತ ಟೀಕೆಗೆ ಗುರಿಯಾಗಿದ್ದ ನರೇಂದ್ರ ಸಿಂಗ್ ತೋಮರ್ ಅವರು ಈಗ ಅವರ ಮಂತ್ರಿ ಸ್ಥಾನ ಬಿಟ್ಟು ಮಧ್ಯಪ್ರದೇಶದಲ್ಲಿ ಸ್ಪೀಕರ್ ಹುದ್ದೆ ಮೇಲೆ ಅವರನ್ನ ಪುನರ್ವಸತಿ ಕಲ್ಪಿಸಲಾಗಿದೆ. ಕೃಷಿ ಇಲಾಖೆ ಕೇಂದ್ರದಲ್ಲಿ ಖಾಲಿ ಇದೆ. ಹೀಗಾಗಿ ತೆನೆ ಹೊತ್ತ ಮಹಿಳೆಯ ಪಕ್ಷದ ಕುಮಾರಸ್ವಾಮಿ ಅವರಿಗೆ ಈ ಕೃಷಿ ಖಾತೆ ಕೊಡಬಹುದು ಅಂತ ವಿಶ್ಲೇಷಣೆ ನಡೀತಾ ಇದೆ. ಮೈಸೂರು ಭಾಗದಲ್ಲಿ ಈ ಸಲ ಒಕ್ಕಲಿಗ ಮತಗಳನ್ನು ಸಾಲಿಡ್ ಆಗಿ ಸೆಳೆಯುವ ಉದ್ದೇಶದಿಂದ ಈ ಮಂತ್ರಿಗಿರಿ ಕೊಡೋಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿರುತ್ತೆ. ಒಂದು ವೇಳೆ ಕೊಟ್ರೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಎಫರ್ಟ್ ಹಾಕ್ತಿದ್ದಾರೆ. ಇವರ ವಿರುದ್ಧ ಕೇಂದ್ರ ಮಂತ್ರಿ ಕುಮಾರಸ್ವಾಮಿಯನ್ನು ಅಸ್ತ್ರ ಬಿಡೋಕೆ ಬಿಜೆಪಿ ಮುಂದಾಗಿದೆ ಅನ್ನೋದು ಸದ್ಯದ ಲೆಕ್ಕಾಚಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ವರಿಷ್ಠ ಕುಮಾರಸ್ವಾಮಿ ಅವರ ತಂದೆ ದೇವೇಗೌಡರು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿಯವರು ಮೊದಲ ಬಾರಿ ಸಂಸದರಾದವರನ್ನ ಮಂತ್ರಿ ಮಾಡಿದ್ದಾರೆ, ಮೊದಲ ಬಾರಿಗೆ ಗೆದ್ದವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮೋದಿಯವರ ಆಕ್ಷನ್ ಪ್ಲಾನ್ ಏನು ಅನ್ನೋದು ಅವರ ಸಹೋದ್ಯೋಗಿಗಳಿಗೂ ಗೊತ್ತಾಗಲ್ಲ. ಸೊ ಈ ವಿಚಾರದಲ್ಲಿ ಅವರ ಭಾವನೆ ಏನಿದೆಯೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ದೇವೇಗೌಡರು ಹಾಗೇನಿಲ್ಲಪ್ಪ ಸುಮ್ಮನಿರೆ ನೀವು, ಆ ಥರ ಏನೂ ಹೇಳಲಿಲ್ಲ, ಆಗಬಹುದು ನೋಡೋಣ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಿಜೆಪಿ ಕರ್ನಾಟಕವನ್ನು ಗೆಲ್ಲೋಕೆ ಯಾಕೆಷ್ಟು ಎಫರ್ಟ್ ಹಾಕ್ತಾ ಇದೆ, ಕೇಂದ್ರ ಮಂತ್ರಿಗಳನ್ನು ಯಾಕೆ ನಿಲ್ಲಿಸ್ತಾ ಇದೆ, ಅದರಲ್ಲೂ ಕೂಡ ನಿರ್ಮಲಾ ಅವರು ಮತ್ತು ಜೈಶಂಕರ್ ಅವರು ಏನಾದ್ರು ಈ ಕರ್ನಾಟಕಕ್ಕೆ ಸ್ಪರ್ಧೆ ಮಾಡೋಕ್ಕೆ ಬಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್, ಈ ರೀತಿ 2 ಅತ್ಯುನ್ನತ ಕಮಿಟಿ ಇದೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ, ಕ್ಯಾಬಿನೆಟ್ನ ಉಪಸಮಿತಿಗಳು. ಇದರಲ್ಲಿ PM ಬಿಟ್ಟರೆ ಟಾಪ್ 4 ಮಂತ್ರಿಗಳು ಬರ್ತಾರೆ. ಆ ಟಾಪ್ 4 ಮಂತ್ರಿಗಳು ಯಾರು ಅಂತ ಹೇಳಿದ್ರೆ PM ಬಿಟ್ಟರೆ ದೇಶದ ಗೃಹ ಮಂತ್ರಿ, ರಕ್ಷಣಾ ಮಂತ್ರಿ, ವಿದೇಶಾಂಗ ಮಂತ್ರಿ, ಹಣಕಾಸು ಮಂತ್ರಿ ಬರ್ತಾರೆ. ಇವರು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸಲ್ಲಿ ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಅತ್ಯುನ್ನತ ನಿರ್ಧಾರಗಳು ಹಾಗೂ ಆರ್ಥಿಕತೆಗೆ ಸಂಬಂಧಪಟ್ಟ ಅತ್ಯುನ್ನತ ನಿರ್ಧಾರಗಳನ್ನು ತಗೊಳ್ತಾರೆ. ಪೂರ್ಣ ಪ್ರಮಾಣದ ಸಂಪುಟ ಸಭೆಯನ್ನು ಕರೆಯೋಕ್ಕೂ ಮುಂಚೆ ಈ 4 ಜನ PM ಜೊತೆಗೆ ಮೀಟ್ ಆಗಿ ಡಿಸಿಷನ್ಗಳನ್ನು ತಗೊಳ್ತಾರೆ. ಅಂತಹ ಪವರ್ಫುಲ್ ಮಿನಿಸ್ಟ್ರುಗಳಿಬ್ಬರನ್ನ ರಾಜ್ಯದಲ್ಲಿ ನಿಲ್ಲಿಸೋಕೆ ಹೊರಟಿದ್ದಾರೆ ಅಂಥೇಳಿ ನಿಜ ಆಗಿಬಿಟ್ರೆ ಯಾಕೆ? ಮೊದಲನೇ ಕಾರಣ, ದಕ್ಷಿಣದಲ್ಲಿ ಬಿಜೆಪಿಗಿರೋ ಏಕೈಕ ರಾಜ್ಯ ಅಂದರೆ ಕರ್ನಾಟಕ. ಮೋದಿ ಸರ್ಕಾರದ ದಕ್ಷಿಣ ನೀತಿ ಅಂದರೆ ಹೆಚ್ಚು ಸೀಟ್ಗಳನ್ನು ಗೆಲ್ಲೋದು ಸೌತ್ನಲ್ಲಿ, ನಮ್ಮಲ್ಲೂ ಕೂಡ ಸೌತ್ನ MP ಗಳಿದ್ದಾರೆ ಅಂತ ತೋರಿಸ್ಕೊಳ್ಳೋದು, ಇದೆಲ್ಲ ಬೇಕಾಗುತ್ತೆ. ಅದರಲ್ಲೂ ಕೂಡ ಪವರ್ಫುಲ್ ಮಿನಿಸ್ಟರ್ಗಳು ಸೌತ್ನಿಂದ ಬರ್ತಿದ್ದಾರೆ. ಕರ್ನಾಟಕದಿಂದ ನೋಡಿ ಗೆದ್ದವರು ವಿದೇಶಾಂಗ ಸಚಿವರಾದರು, ಆಮೇಲೆ ಆರ್ಥಿಕ ಮಂತ್ರಿ ಆದರು ಅಂತ ಪ್ರೊಜೆಕ್ಟ್ ಮಾಡ್ಬೋದು. ಜೊತೆಗೆ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಇದೆ. ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಸೊ ಕಾಂಗ್ರೆಸ್ನ ಬಲ ವೃದ್ಧಿಯಾಗಿ ಪ್ರಬಲ ಆಗಿದೆ. ಖರ್ಗೆ ತವರು ಕೂಡ ಕರ್ನಾಟಕ, ಅವರು ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ದು. INDIA ಕೂಟದವರು ಅಧ್ಯಕ್ಷ ನಮ್ಮದು ಅಂತ ಹೇಳಿ ಅಲ್ಲೂ ಕೂಡ ಅಧ್ಯಕ್ಷ ಮಾಡಿದ್ದಾರೆ. ಮೋದಿ ವರ್ಸಸ್ ಖರ್ಗೆ ಅಂತ ಪ್ರೊಜೆಕ್ಟ್ ಮಾಡೋಕೆ ಪ್ಲಾನ್ ನಡೀತಾ ಇದೆ ಅಲ್ಲಿ. ಹೀಗಾಗಿ ಬಿಜೆಪಿಗೆ ಕರ್ನಾಟಕ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕದಲ್ಲಿ ಬಿಜೆಪಿ ಕೂಡ ಪವರ್ ಪಾಲಿಟಿಕ್ಸ್ ಮಾಡೋದು, ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಅಥವಾ ಬೆಸ್ಟ್ ಅಸ್ತ್ರಗಳನ್ನು ಇಲ್ಲಿಗೆ ಹೂಡೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಬಿಜೆಪಿ ಎಲ್ಲ ಎಫರ್ಟ್ ಹಾಕ್ತಿರಬಹುದು. ಒಂದು ವೇಳೆ ಈ ಎಲ್ಲ ವರದಿಗಳು ಬಿಜೆಪಿಯ ವಲಯದಿಂದ ಹೊರಬರ್ತಿರೋ ಈ ಗುಸುಗುಸು ನಿಜ ಆದರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ, ಶುರುವಾಗಿದೆ Gold ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ, ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ Gold ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳನ್ನು ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು Gold ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು?
ಮಸ್ತ್ ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.